ಪಂಜಿ ಹಿಡ್ಕೊಂಡು ಅವ್ರ ಮನೆಯಿಂದ ವೇಷ್ಟಿ ತಗೊಂಡ್ ಬರ್ತಾರೆ. ವೇಷ್ಟಿ ಬೀಡ ಬೆಂಕಿಪಟ್ಟಣ ಎಲ್ಲ ಆಯ್ತು ಹೋಯ್ತು. ಪುಣೆ ದೇವಸ್ಥಾನ ಹೌದು. ಅಜ್ಜ ಹಿಂಗ್ ಮಾಡಿ ಕೂತಿರು ಫಸ್ಟ್ ಕಂಟ್ರೋಲ್ ಶಿವರಾಮ ಬಂದು ಇವ್ರದ್ದು ಗಜಮುಖದ ಬಗ್ಗೆ ಗಂಟಾರವದಲ್ಲಿ ಯಾರು ಹೇಳುದಿಲ್ಲ, ನೀವ್ ಹೇಳ್ತೀರಿ ನಮ್ಗೆ ಗೊತ್ತಿಲ್ಲ. ಹಾ ಉಪ್ಪೂರು ಹೇಳತ್ಕೊಂಡಿದ್ರೆ ಯಾರು ಹೇಳುದಿಲ್ಲ. ಅಲ್ಲ ಇಳಿದು ಕೂಡ ಅವಳು ಒಂದು ಚಾ ಅರ್ಧ ಚಾ ಇಡು, ಒಂದ್ ಬೀಡಿ, ಒಂದ್ ಬೆಂಕಿಪಟ್ಟಣ ಅಲ್ಲಿ ಇಡುದು. ನಾವ್ ಅವ್ರ ಕೂಡ ಚಾ ಕೊಡುದು. ನಮ್ ಮೊದ್ಲಿಕ್ಕೆ ಕೇಂಡಂಗಿಲ್ಲಲ್ಲ, ಎಂತ ಆಯ್ತು ಕಾಣ. ನಾಸೀತ ಒಳಗೋಯ್ಕ ಅಂತ ಅಲ್ಲಿ ಒಂದು ಮೊಬೈಲ್ ಪೊಲೀಸ್ ವ್ಯಾನ್ ನಿಂತಿ ಘೋರ ರೂಪಿ ಯಾರ ಆಟ ಆಡಿಸಿದ ಆಟದ ಓನರ್ ಹರಾಟೆ ಮಂಜ ಒಳ ಕುಡ್ಸಿ ಎಂತ ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಅಲ್ಲಿ ವಿಶ್ವನಾಥ್ ನಾವ್ಡ ಗಾಳಿ ಆಗ್ತಾ ಇದ್ದ, ಅಪ್ಪ ಹಿಂದೆ ಕೂತ್ಕೊಂಡಿದ್ರೆ, ನೀಲವ ರಾಮಕೃಷ್ಣ ಮತ್ತೆ ಚೆಂಕಿನ ಭಾಗವತರು ಬಲಿಪುರ ಎಲ್ಲ ಇದ್ದಾರೆ. ಸಫಾರಿ ಹಾಕೊಂಡು ಆವಲ್ಲಿಗೆ ಪಯಣ ಕನ್ನಡ ರಾಗದಲ್ಲಿ ಹೇಳುದು. ಆಗಳಿಗೆ ಅವರಿಗೆ ಬಾಗಿಲನ್ನು ತೆರೆದು, ಉದಾಹರಣೆ ಹೇಳುದಿಲ್ಲ, ಬಾಗಿಲನ್ನು ತೆರೆದು ಎಂಬಂತೆ ಅವ್ರಿಗೆ ಪದಕ್ ಮುಂದೆ ಅದು ಹಳೆಯ ಪ್ರಸಂಗ ಪುಸ್ತಕ ಈಗಲೂ ಇತ್ತು, ನಾನು ಅದು ಹುಡುಕಿದ್ದೆ. ಆ ದಾಟಿ ಎಲ್ಲ ಯಕ್ಷಗಾನಕ್ಕೆ ಮಟ್ಟ ಹಾಗೆ ಹಿಂದಿನ ಭಜನೆ ಪದ್ಯಗಳು ಇದೆಲ್ಲ ಮಾಧ್ಯಮಗಳು ಬಾಗಿಲನು ಆ ದಾಟಿಯಲ್ಲಿ ಅಂದ್ರೆ ಅವರಿಗೆ ಅವ್ರು ಆ ದಾಟಿಯಲ್ಲಿ ಪದ ಹೇಳುದು ಯಾರು ಜನವರ್ ಕಟ್ಟೆಯವರು. ಇವ್ರದ್ದು ಇದ್ರೊಳಗೆ ಹೇಳುದು ಅಂದ್ರೆ ಹೊಸ ರಾಗ ಅಲ್ಲ, ಮಟ್ಟು ಯಕ್ಷಗಾನದ ಮಟ್ಟು. ಆಗಳಿಗೆ ಇವ್ರ 2-3 ಮಟ್ಟಿ ಐತಲ್ಲ. ಒಂದ ಪೂರ್ವ ಮಟ್ಟಿ ಐತೆ, ಅಪ್ಪಯಿಂದ ಕುಂದಾಪುರ ಕುಂಜಾಲ ಶೈಲಿ ಇದೀತ, ಎಲ್ಲ ಇದೀತು. ಗೋರ್ಪಡೆಯವ್ರು ಎಲ್ಲಿ ಸಿಕ್ಕರು ಓಡ್ ಬರ್ತಿದ್ರು. ಇಲ್ಲಿ ಮೇಲೆ ಕಸ್ತೂರಿ ಕನ್ನಡ ಕೂಟದವ್ರು ಕ್ಲಾಸ್ ಆಗ್ತೈತಿ, ಇಲ್ಲಿ ಮಾಡ್ತಿದ್ರು. ಅವಾಗ ಇವ್ರು ಇಲ್ಲಿಂದ ಅಲ್ಲಿ ಓಡುದು. ದೊಡ್ಡ ದೊಡ್ಡ ಮಾತಾಡು ಅಲ್ಲ ಹೇಳುದು ಗಟ್ಟಿ ಆಯ್ತಾ. ಇಲ್ಲಿ ಅಲ್ಲಿ ಕಾರ್ಯಕ್ರಮ ಎಲ್ಲ ಮುಗೀತು. ಇವ್ರು ಎದ್ದು ಬಂದ್ಕೊಂಡು ಗಟ್ಟಿ ಒತ್ತಿಡು ನೋಡ್ರು ಜನವರ್ ಕಟ್ಟಿದ್ರು. ಅಭಿಜಾತ ಕಲಾವಿದ ಮಗ ನೀನು, ನಾನು ಕಣ್ಣಾರೆ ನೋಡಿದವ. ಸುಳ್ಳು ಗಿಳ್ಳು ಮತ್ತೊಂದು ಕೊಳ್ಳು ಎಂತದಿಲ್ಲ. ಅವಾಗ ಈ ತರ ಮೊಬೈಲ್ ಫೋಟೋ ಗೀಟೋ ನಮ್ಮ ಹತ್ರ ಏನೂ ಇಲ್ಲ, ಆಧಾರ ಬೇಕಂದ್ರೆ ಬಳ ಮಾಡ್ತೀವಿ. ಅಂತ ಶ್ರೇಷ್ಠ ಕಲಾವಿದ ನನ್ನ ಹಿಡ್ಕೊಂಡ್ರಲ್ಲ ಅಂತ ಒಂದು ದಾಸರು, ಒಂದು ಯಾರು ನಿಮ್ಮ ಜನವರ ಕಟ್ಟಿಯವರು, ಇವರೆಲ್ಲ ಓಟ್ ಕೊಟ್ಟ ಮೇಲೆ ಮತ್ತೆ ಅದಕ್ಕಿಂತ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಬೇಡ ಇತ್ತು ಆ ಕಾಲ. ಅಂದ್ರೆ ಕಣಿಗ ನೋಡ್ರಿ ಒಂದು ಓಟ್ ಕೊಟ್ಟ ಮೇಲೆ ಮುಗ್ದಾಯ್ತು ಫೈನಲ್. ಹೌದೌದು, ಅದು ಮಾತಾಡೋಕಿಲ್ಲ ಆಯ್ತಾ ಇಲ್ಲ. ಅದ್ರ ಮೇಲೆ ಕಲಾವಿದರ ಒಕ್ಕೂಟ ಅಂದ್ರೆ ವ್ಯಕ್ತಿಪರ ಕಲಾವಿದರ ಒಕ್ಕೂಟ ಉದ್ಘಾಟನೆ ಗುಡ್ಡಟ್ಟು ದೇವಸ್ಥಾನದಲ್ಲಿ ಹರಾಟೆ ಮಂಜು. ಉದ್ಘಾಟನೆಗೆ ಶಿವರಾಮ್ ಕಾರಂತ್. ಇವ್ರ ಸ್ವಾಗತ ಗೀತೆ ಅಂದ್ರೆ ಫಸ್ಟ್ ಒಂದು ಪದ ಹೇಳ್ತಾರೆ. ಇವ್ರು ಮಧ್ಯಾಹ್ನ 3 ಗಂಟೆ ಹಾಪುದ ಬೇಡ ಎಂತದ ಇಲ್ಲ, ನಿಮ್ ಹೆಸರೆಲ್ಲ ಹಾಕಿದ್ದ ಹೊಯ್ಕ ಪಂಜಿ ಹಿಡ್ಕೊಂಡು ಅವ್ರ ಮನೆಯಿಂದ ವೇಷ್ಟಿ ತಗೊಂಡ್ ಬರ್ತಾರೆ. ವೇಷ್ಟಿ ಬೀಡ ಬೆಂಕಿಪಟ್ಟಣ ಎಲ್ಲ ಆಯ್ತು ಹೋಯ್ತು. ಹೌದು. ಅಜ್ಜ ಹಿಂಗ್ ಮಾಡಿ ಕೂತಿರು ಫಸ್ಟ್ ಕಂಟ್ರೋಲ್ ಶಿವರಾಮ ಬಂದು ಇವ್ರದ್ದು ಗಜಮುಖದ ಬಗ್ಗೆ ಗಂಟಾರವದಲ್ಲಿ ಯಾರು ಹೇಳುದಿಲ್ಲ, ನೀವ್ ಹೇಳ್ತೀರಿ ನಮ್ಗೆ ಗೊತ್ತಿಲ್ಲ. ಹಾ ಉಪ್ಪೂರು ಹೇಳತ್ಕೊಂಡಿದ್ರೆ ಯಾರು ಹೇಳುದಿಲ್ಲ. ಚಲ್ವ ತ್ರಿಜಗವಂದಿತ ಗಂಟಾರವ ಅದು ಹೇಳುವ ಕ್ರಮ ಬೇರೆ ಕ್ರಮ. ಗಣಪತಿ ಪೂಜೆ ಹೇಳುವ ಕ್ರಮ ಆಯ್ತು. ಅವರು ಪ್ರಾರ್ಥನೆ ಗೀತೆ ಶುರು ಮಾಡ್ಕೊಳ್ಳಿ. ಇವ್ರು ಕಂಡ್ರು ರಾಮಚಂದ್ರ ನೋಡ್ರು ಮಗನ ಒಳ್ಳೇದುಂಟು ಕಂಠ ಕಂಠ ಒಳ್ಳೇದಿತ್ತ. ಅದು ರಾಗದ ಹೆಸರು ಕೇಂದ್ರಲ್ಲ ಹೇಳ್ರ ಅವ್ರು ಚೆನ್ನಾಗಿ ಹಿಂಗಂದ್ರೆ ಕಾರ್ಯಕ್ರಮ ಮುಂದುವರಿ ಇರ್ಬೇಕು. ಅವ್ರು ನನ್ ಬೆನ್ನು ಮುಟ್ಟಿ ಇದ್ ಮಾಡ, ಅವ್ರು ಒಳ್ಳೆತನ ಇದ್ರೆ ನಿಂಗೆ ಹೇಳ್ತಾರಂತ. ಹೀಗೆ ನಾವ್ ಇಬ್ಬರೇ ಇದ್ದಾಳೆ, ನೀನ್ ತಾನಂದ್ ಹೇಳಿ ಮಾತಾಡೋದು ಏನೋ ಅದನ್ನ ಅಲ್ಲಂದ್ ಹೇಳಿಲ್ಲ, ಗೊತ್ತಾಯಿಲ್ಲ. ನಂಗೆ ಅಷ್ಟು ಆತ್ಮೀಯತೆ ಇತ್ತು. ಆಯ್ತಾ ಇಲ್ಲ. ಅಲ್ಲಿ ಕಾರ್ಯಕ್ರಮ ಮುಗಿಸಿ ಬಂತೆ ಎಲ್ಲ ಆಯ್ತು. ಸ್ವಲ್ಪ ದಿವಸದ ನಂತರ ಮಂಗಳೂರು ಟೌನ್ ಹಾಲ್ ಅಲ್ಲಿ ಸಪ್ತ ಸ್ತ್ರೀವೇಷಧಾರಿಗಳಿಂದ ಸತ್ವ ಪರೀಕ್ಷೆ. ಕೋಳ್ಯೂರು ರಾಮಚಂದ್ರ, ಹರಟೆ ಮಂಜು, ಎಮ್ಮೆ ನಾಯ್ಕ, ಕೋಳ್ಯೂರು ಇವ
ಒಟ್ಟು 7 ಜನ ಹೆಂಗಸರು MK ಅಂತ. ಲೇಡೀಸ್ ಕಲಾವಿದರಿಂದ ಇದು ಎಂತ ಸತ್ವ ಪರೀಕ್ಷೆ. ಹ್ಮ್ 2ನೇ ಚಿಟ್ಟಾಣಿ ಮತ್ತೆ ಇವಂದು ಜಲ್ವಳ್ಳಿದು ಬ್ರಹ್ಮ ಕಪಾಲ, ಅದಕ್ಕೆ ಇವ ಕೂತ್ಕೊಂಡು. ಹಾ 3ನೇ ಒಂದೇ ರಂಗಸ್ಥಳದಲ್ಲಿ 2 ರಂಗಸ್ಥಳ ಬಡವ? ಮಾಡಿ, ಅಲ್ಲ 2 ರಂಗಸ್ಥಳದಲ್ಲಿ ಬಡಗಿಂದು ಜೋಡಾಟ. ಹಾ 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 ಅಲ್ಲೂ ಹಾಪತಿಗೆ ಅಲ್ಲೊಂದು ಅಜ್ಜಿ ಒಂದು ನೀವು ಕಡ್ಡಿಪೂಜ ನೆಲಗಲ್ಲಿ ಹೊರಿತಾರೆ. ಅವರಿ ನಮ್ಮ ಇಲ್ಲಿ ಅವಳು ನಮ್ಮ ಕಾಪು ಕಡೆ ಅವಳು ಎಲ್ಲಿ ಅವಳು ಅವ್ರು ಇವಳ್ದು ಬಂದ್ ಇವ್ರು ಜಯಪದ ಮೇಲೆ ನಾವು ಹೋಗುದು, ನಾವು ಇಲ್ಲಿ ಜಯಪದ ಮುಂದೆ ಒಳಗಿಂದ ಹೋಗ್ತಿದ್ವಿ. ಹೊನ್ನಾಳಿ ಶಿವಮೊಗ್ಗದಿಂದ ಬರ್ತದೆ ಹೌದು ಆ ಬಸ್ಸಲ್ಲಿ ಹಾಕುದು ನಾವು 8:30 ಇಲ್ಲಿ ಬರ್ತದೆ. ಹೌದು ಆ ಬಸ್ಸಲ್ಲಿ ಹಾಕುದು. ಅಲ್ಲೂ ಇಳಿದು ಕೂಡ ಅವಳು ಒಂದು ಚಾ ಅರ್ಧ ಚಾ ಇಡುದು, ಒಂದು ಬೀಡಿ, ಒಂದು ಬೆಂಕಿಪಟ್ಟಣ ಅಲ್ಲಿ ಇಡುದು. ಹೌದು ನಾವ್ ಅವ್ರ ಕೂಡ ಚಾ ಕುಡಿದು ಕಾಪು ಕಡೆ ಅವಳು ನಮ್ ಮೊದ್ಲಿಕ್ಕೆ ಎಂಡಂಗಿಲ್ಲಲ್ಲ, ಹ್ಮ್ ಎಂತ ಆಯ್ತು ಕಾಣ. ಹ್ಮ್. ಹೌದು ಮಾಸೀತ ಒಳಗೋಯ್ಕಂತ ಅಲ್ಲಿ ಒಂದು ಮೊಬೈಲ್ ಪೊಲೀಸ್ ವ್ಯಾನ್ ನಿಂತಿ, ಹಾ ಬೋರ ರೂಪಿ ಹಾ ಯಾರ ಯಾರ ಆಟ ಆಡಿಸಿದ ಆಟದ ಓನರ್ ಹಾ 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 ಹರಾಟೆ ಮಂಜು ಒಳ ಕುಡ್ಸಿ. ಹಾ ಹಾ ಎಂತ 75% ಕಲಾವಿದರಿಲ್ಲ, ಇವ ಆಟ ಮಾಡೋದು ಬಿಡ್ಲು ಗಲಾಟೆ ಇಲ್ಲ. ಅಯ್ಯೋ ಹಾ ಎಂತ ಮಾಡೋದು ಈಗ ನಾನು ಕೆಲವು ಇಂಟರ್ವ್ಯೂ ಹೇಳಿದ್ದೇನೆ. ಹ್ಮ್ ಕಡೆಗೆ ಬಂದು ಹೇಳಿದೆ ಹಿಂಗೆ ಹೌದಾ ಸೀದಾ ಹೌದು. ಅಲ್ಲಿ ಯಾರೋ SI ನಮಸ್ಕಾರ, ನಾನು ಯಾರು ಗೊತ್ತಾಯ್ತಾ ಕಾಳಿಂಗ್ನವ್ರು. ಹಾ ಸರಿ. ಅಲ್ಲ ಏನ್ ಗಲಾಟೆ ಅಲ್ಲ 75% ಕಲಾವಿದರು ಅವ್ರೆಲ್ಲ ಬೆಳಿಗ್ಗೆ ಜಾಮಕ್ಕೆ ಜೋಡಾಟಕ್ಕೆ ಬರ್ಬೇಕಾದವ್ರು ಬರ್ತಾರೆ. ಅಲ್ಲ ಐರೋಡಿ ಗೋವಿಂದಪ್ಪ ಇಲ್ಲಿದ್ನಲ್ಲ, ಎಲ್ಲಿದ್ರಲ್ಲ ನನ್ನ ತೋರ್ಸ ಹಾ 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 ಐರೋಡಿ ಗೋವಿಂದಪ್ಪ ಅಂದ್ರೆ ಯಾರಂದ್ರೆ ಅವನಿಗೆ ಗೊತ್ತಿದ್ದ. ಹಾ ಹೋಗಿ ಸ್ವಾಗತ ಭಾಷಣ ಆಯ್ತು, ಇವ್ರದ್ದು ಗಣಪತಿ ಸ್ತುತಿ ಮಾಡಿದ್ರು. ಹೌದು ಅದೇ ಹರಟೆದ ವೇಷ ಆಟ ಅಲ್ಲಿ ಹ್ಮ್ ಎಲ್ಲಿ ಮಂಗಳೂರು ಟೌನ್ ಅಲ್ಲಿ. ಹೌದು 3ನೇ ಜೋಡಾಟಕ್ಕೆ ಯಾರೂ ಕಲಾವಿದರು ಇಲ್ಲ. ಹಾ ಜೋಡಾಟಕ್ಕೆ ಹಾ ಫಸ್ಟಿನ ಪ್ರಸಂಗಕ್ಕೆ ಎಲ್ಲ ಕಲಾವಿದರು ಇದ್ದಾರೆ. 2ನೇ ಪ್ರಸಂಗಕ್ಕೆ ಇವ ಇದ್ದ ಯಾರ ಚಿಟ್ಟಾಣಿ ಇದ್ರು, ಜಲ್ವಳ್ಳಿ ಇದ್ರು, ಇದು ಎಂತ ಬ್ರಹ್ಮಕಪಾಲ. ಹಾ ಅದಕ್ಕೆ ಜನ ಐತಿ ಇವ್ರದ್ದೇ ಪಾದ. ಹೌದು ಅಲ್ಲಿ ಹೇಳ್ರಿ ಎಲ್ಲರೂ ಇದ್ದಾರೆ ಅಂತ. ಅಲ್ಲಿ ಜನ ಸೇರಿದವ್ರು ನಾವ್ರು ಬರ್ತೇವೆ ಆಟ ದುಂಪಾಡು ಹೌದು ಹೋಯ್ತು. ಈಗ ಎಂತ ಮಾಡುದು, ನೀನು ಒಂದ್ ಕೆಲಸ ಮಾಡು, ಸೀತಾ ಕಲಾ ಕೇಂದ್ರಕ್ಕೆ ಹೋಗು. ಹ್ಮ್ ಅಲ್ಲಿ ಯಾರೆಲ್ಲ ಇದ್ರು ಎಲ್ಲರೂ ತುಂಬ್ಕೊಂಡ್ ಬಾ. ಎಲ್ಲಿಗೆ ಓಟ ಕಲಾ ನಮ್ಮ 3ನೇ ಜೋಡಾಟಕ್ಕೆ ಜನ ಬೇಕಲ್ಲ. ಹಂಗಾರ ಕಟ್ಟಿ ಹಾ ಹೋಯ್ತು. ಇಲ್ಲಿ ನನ್ನ ಕಳ್ಸ್ರಿ. ನಾನು ಇಲ್ಲಿ ಬಂದಾಳಿಗೆ ಮಲ್ಲಿರ್, ಆರ್ಗೋಡ್, ಕಡೆಗೆ ಇವ ಕೋಡಿ ವಿಶ್ವನಾಥ, ಹ್ಮ್ ಮತ್ತೆ ಮತ್ತೊಂದು ಯಾರೋ 1-2 ಸ್ತ್ರೀ ವಯಸ್ಸದವ್ರು ಎಲ್ಲ ಮನಿ ಕಂಡಿದ್ದಾರೆ. ಆಟ ಮುಗಿಸಿ ಬಂದ್ ಮನಿ ಕಂಡು ಸುಬ್ರಹ್ಮಣ್ಯ ಮನಿ ಕಂಡಿದ್ರು. ಹಾ ಹೇಳಿ ಎಂತ ಹಿಂಗ ಆಯ್ತು ಮರ ನೆಕ್ಸ್ಟ್ ಜನ ಆಟಕ್ಕೆ ಜನ ಇಲ್ಲ, ನೀವೆಲ್ಲ ಬರ್ಕಮ್ಮ ನಾವು ಹೇಳಿ. ಅಲ್ಲಿ 2ನೇ ಪ್ರಸಂಗ ಮೊದ್ಲಿ ಸ್ವಾಮಿ ಯಾರಿಲ್ಲ. ಹಾ ಇವ್ರು ಬಂದ ಕೂಡಲೇ ಮಲ್ಯರ ಕೂಕಣಿ ಅಂತ, ಅಲ್ಲ ಮರ ನಿಮ್ಗೆ ನಾ ಎಂತ ಹುಲಿಯನ, ನೀ ಬಂದಂಗ ನಾನ್ ಬತ್ತೆ, ನೀನ್ ಬಾರ್ಸಂಗ್ ನಾನ್ ಪದ. ಆಟ ಆಯ್ತು. 2ನೇ ಪ್ರಸಂಗ 3ನೇ ಪ್ರಸಂಗ ಜೋಡಾಟ ಎಲ್ಲ ಆಯ್ತು. ಬೆಳಿನ್ ಜಾಮು ಕವನಿ ಒಂದು ಬಾಯಿಗೆ ಬಂದದ್ ಹೇಳ್ರಿ ಅವ್ನಿಗೆ ಹರಾಟೆಗೆ. ದುಡ್ಡು ಸಮ ಕೊಟ್ಟಿದ್ರಿ ಎಲ್ಲ ಕಲಾವಿದ್ರು ಬರುದಿಲ್ವಾ, ಹಾಗೆ ಹೆಂಗ ಸಮ ಇನ್ನು ನೀನು ಎಲ್ಲ ಆಟ ಮಾಡ್ತೇನೆ ಅಂದ್ರೆ ನಾನ್ ಬತ್ತಿಲ್ಲ. ಇದೇ KG ಕಾಂಚೇನಿ ನಮ್ಮ ಹೋಟ್ಲಲ್ಲೇ ಹೇಳಿ ಬೆಂಗಳೂರು ಆಟ ಮಾಡೋ ನಾನ್ ಬರ್ತೇನೆ ನಿನ್ನ ಆಟಕ್ಕೆ. ಕಡಿಮೆ 27 ಸತ್ತೋದ ಹಾಕತ್ತಿದ್ದೆ. ಅವ್ರಿಗೆ ಭಾರಿ ಖುಷಿ ಆಯ್ತು, ನಾವು ನನ್ ಸಂಗತಿ ಬತ್ರ ಆಯ್ಲ ಏನ್ ಮಾಡ. ಅವಂದ್ ಆಟ ಇದೀತಲ್ಲ, ಅವನ ಮೇಲೆ ಇನ್ನೂ ಒಂದ್ ಸಿಟ್ಟು ಅಂದ್ರೆ ಫಸ್ಟ್ ಒಂದ್ಸತಿ ಒಂದು ಕೀಚಕವಾದ ಬಂತು ಓದಿ